ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲಿಷ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ದಿನಾಲು ಬಳಸುವಂತಹ ಚಿಕ್ಕ ಚಿಕ್ಕ 30 ಇಂಗ್ಲಿಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ಮೊದಲ ವಾಕ್ಯ ಈ ರೀತಿ ಇದೆ. ಹೆಚ್ಚೇನೂ ಇಲ್ಲ, ಹೆಚ್ಚೇನೂ ಇಲ್ಲ. ನಥಿಂಗ್ ಮಚ್, ನಥಿಂಗ್ ಮಚ್. ನಿಮ್ಮ ಇಷ್ಟದಂತೆ ಆಗಲಿ ಅಂತ ಹೇಳ್ತಿರ್ತೀವಿ. ಆ್ಯಸ್ ಯುವರ್ ವಿಶ್, ಆ್ಯಸ್ ಯುವರ್ ವಿಶ್. ಸ್ವಲ್ಪನೂ ಇಲ್ಲ, ಸ್ವಲ್ಪನೂ ಇಲ್ಲ. ನಾಟ್ ಅ ಬಿಟ್, ನಾಟ್ ಅ ಬಿಟ್. ನಿನ್ನ ಮಾತು ಉಳಿಸಿಕೋ, ನಿನ್ನ ಮಾತು ಉಳಿಸಿಕೋ. ಹ್ಯಾವ್ ಯುವರ್ ಸೇ, ಹ್ಯಾವ್ ಯುವರ್ ಸೇ. ಅದನ್ನು ಇನ್ನೊಂದು ರೀತಿಯೂ ಹೇಳ್ತೀವಿ, ಕೀಪ್ ಯುವರ್ ಪ್ರಾಮಿಸ್. ನಗುತ್ತಾ ಇರು, ನಗುತ್ತಾ ಇರು. ಕೀಪ್ ಸ್ಮೈಲಿಂಗ್, ಕೀಪ್ ಸ್ಮೈಲಿಂಗ್. ನಾನು ಆಭಾರಿಯಾಗಿದ್ದೇನೆ, ನಾನು ಕೃತಜ್ಞನಾಗಿದ್ದೇನೆ ಅನ್ನುವ ಅರ್ಥದ ವಾಕ್ಯ ಇದು. ಐ ಆಮ್ ಗ್ರೇಟ್ಫುಲ್, ಐ ಆಮ್ ಗ್ರೇಟ್ಫುಲ್. ಇದು ನನ್ನ ತಪ್ಪು, ಇದು ನನ್ನ ತಪ್ಪು. ಇಟ್ ಈಸ್ ಮೈ ಫಾಲ್ಟ್ ಅಥವಾ ಇಟ್ ಈಸ್ ಮೈ ಮಿಸ್ಟೇಕ್. ನಾನು ಒಪ್ಪುವುದಿಲ್ಲ, ನಾನು ಒಪ್ಪಲ್ಲ. ಐ ಡಿಸ್ಅಗ್ರಿ ಅಥವಾ ಐ ಡೋಂಟ್ ಅಗ್ರಿ. ನೀನು ತಡವಾದೆ, ನೀನು ಲೇಟಾಗಿ ಬಂದೆ. ಯು ಆರ್ ಲೇಟ್, ಯು ಆರ್ ಲೇಟ್. ಅವನು ಇಲ್ಲಿ ಇಲ್ಲ, ಅವನು ಇಲ್ಲಿ ಇಲ್ಲ. ಹೀ ಈಸ್ ನಾಟ್ ಹಿಯರ್, ಹೀ ಈಸ್ ನಾಟ್ ಹಿಯರ್. ಅದನ್ನೇ ಅವಳು ಇಲ್ಲಿ ಇಲ್ಲ ಅನ್ಬೇಕಾದ್ರೆ ಶೀ ಈಸ್ ನಾಟ್ ಹಿಯರ್. ಅವರು ಇಲ್ಲಿ ಇಲ್ಲ ಅನ್ಬೇಕಾದ್ರೆ ದೇ ಆರ್ ನಾಟ್ ಹಿಯರ್. ನನಗೆ ಹೋಗಲು ಬಿಡು, ನನಗೆ ಹೋಗಕ್ಕೆ ಬಿಡು. ಲೆಟ್ ಮಿ ಗೋ, ಲೆಟ್ ಮಿ ಗೋ. ಅವನಿಗೆ ಹೋಗಲು ಬಿಡು, ಲೆಟ್ ಹಿಮ್ ಗೋ. ಅವಳಿಗೆ ಹೋಗಲು ಬಿಡು, ಲೆಟ್ ಹರ್ ಗೋ. ಅವರಿಗೆ ಹೋಗಲು ಬಿಡು, ಲೆಟ್ ದೆಮ್ ಗೋ. ಈ ರೀತಿ ನಾವು ವಾಕ್ಯವನ್ನು ಕೂಡ ಚೇಂಜ್ ಮಾಡ್ತಾ ಹೋಗ್ಬೋದು. ಗಮನವಿಟ್ಟು ಕೇಳು, ಗಮನವಿಟ್ಟು ಕೇಳಿ ಅಥವಾ ಗಮನವಿಟ್ಟು ಕೇಳು. ಲಿಸನ್ ಕೇರ್ಫುಲಿ, ಲಿಸನ್ ಕೇರ್ಫುಲಿ. ನಾನು ಹೋಗಬೇಕಾಗಿದೆ, ನಾನು ಹೋಗಲೇಬೇಕಾಗಿದೆ ಅನ್ನುವ ಅರ್ಥ ಇದು. ಐ ಶುಡ್ ಗೋ, ಐ ಶುಡ್ ಗೋ. ನಿದ್ದೆ ಮಾಡು, ನಿದ್ದೆ ಮಾಡು. ಗೆಟ್ ಸ್ಲೀಪ್, ಗೆಟ್ ಸ್ಲೀಪ್. ಅದನ್ನು ಎತ್ತಿಕೋ, ಅದನ್ನು ಎತ್ಕೋ. ಪಿಕ್ ಇಟ್ ಅಪ್, ಪಿಕ್ ಇಟ್ ಅಪ್. ಬಾಗಿಲು ತೆಗೆ, ಬಾಗಿಲು ತೆಗೆ. ಓಪನ್ ದ ಡೋರ್, ಓಪನ್ ದ ಡೋರ್. ಅದೇ ಬಾಗಿಲು ಮುಚ್ಚು ಅನ್ನೋದಕ್ಕೆ ಕ್ಲೋಸ್ ದಿ ಡೋರ್, ಕ್ಲೋಸ್ ದಿ ಡೋರ್. ಧ್ಯಾನ ಕೊಡು ಅಥವಾ ಗಮನ ಕೊಡು. ಪೇ ಅಟೆನ್ಷನ್, ಪೇ ಅಟೆನ್ಷನ್. ಇದನ್ನು ಮಾಡು. ಡೂ ಇಟ್, ಡೂ ಇಟ್. ಮತ್ತೆ ಸಿಗೋಣ, ಮತ್ತೆ ಸಿಗೋಣ. ಸಿ ಯು ಲೇಟರ್, ಸಿ ಯು ಲೇಟರ್. ಹಿಂದೆ ಹೋಗು. ಗೆಟ್ ಬ್ಯಾಕ್, ಗೆಟ್ ಬ್ಯಾಕ್. ಆರೋಗ್ಯವಾಗಿರು. ಬಿ ಹೆಲ್ದಿ. ಸಂತೋಷವಾಗಿರು. ಬಿ ಹ್ಯಾಪಿ. ಈ ರೀತಿ ಬಿ ಸೇರಿ ಆಗಿರು ಎನ್ನುವ ಅರ್ಥದ ವಾಕ್ಯಗಳನ್ನು ನಾವು ಮಾಡ್ತೀವಿ. ಏನು ನಡೀತಾ ಇದೆ? ವಾಟ್ಸ್ ಗೋಯಿಂಗ್ ಆನ್, ವಾಟ್ಸ್ ಗೋಯಿಂಗ್ ಆನ್ ಅಥವಾ ವಾಟ್ಸ್ ಹ್ಯಾಪನಿಂಗ್, ವಾಟ್ಸ್ ಹ್ಯಾಪನಿಂಗ್ ಕೂಡ ಹೇಳ್ಬೋದು. ಇದು ಸಾಧ್ಯ ಇದೆ. ಇಟ್ ಈಸ್ ಪಾಸಿಬಲ್. ಎಸ್, ಇಟ್ ಈಸ್ ಪಾಸಿಬಲ್. ಇದು ನಿನಗೋಸ್ಕರ. ಇಟ್ ಈಸ್ ಫಾರ್ ಯು ಅಥವಾ ದಿಸ್ ಈಸ್ ಫಾರ್ ಯು. ಶಾಂತವಾಗು. ಕಾಮ್ ಡೌನ್, ಕಾಮ್ ಡೌನ್. ನಾನು ಅಲ್ಲಿಗೆ ಹೋಗುತ್ತೇನೆ, ನಾನು ಅಲ್ಲಿ ಹೋಗ್ತೇನೆ. ಐ ವಿಲ್ ಗೋ ದೇರ್, ಐ ವಿಲ್ ಗೋ ದೇರ್. ನನಗೆ ಮಾತಾಡಲು ಬಿಡು, ನನಗೆ ಮಾತಾಡೋಕೆ ಬಿಡು. ಲೆಟ್ ಮಿ ಸ್ಪೀಕ್, ಲೆಟ್ ಮಿ ಸ್ಪೀಕ್. ಇದನ್ನು ತುಂಬ ಸರಿ ಈ ವಾಕ್ಯವನ್ನು ನೋಡಿದ್ದೀವಿ. ಲೆಟ್ ಅನ್ನುವ ಪದ ಇರುವಂಥ ವಾಕ್ಯಗಳು. ಲೆಟ್ ಅಂದರೆ ಬಿಡು ಅನ್ನೋ ಅರ್ಥ. ಲೆಟ್ ಮಿ ಸ್ಪೀಕ್, ಲೆಟ್ ಮಿ ಸಿಂಗ್, ಲೆಟ್ ಮಿ ವಾಕ್, ಲೆಟ್ ಮಿ ರನ್, ಲೆಟ್ ಮಿ ಈಟ್. ಈ ರೀತಿ ನನಗೆ ಊಟ ಮಾಡಲು ಬಿಡು, ನನಗೆ ನಡೆಯೋಕೆ ಬಿಡು, ನನಗೆ ಮಾತಾಡೋಕೆ ಬಿಡು, ನನಗೆ ಹಾಡು ಹೇಳೋಕೆ ಬಿಡು, ನನಗೆ ಬರೆಯೋಕೆ ಬಿಡು. ಲೈಕ್ ದಟ್ ನಾವು ವಾಕ್ಯವನ್ನು ಚೇಂಜ್ ಮಾಡ್ತಾ ಹೋಗ್ಬೋದು. ಮತ್ತೆ ಮಾಡು. ಡೂ ಇಟ್ ಅಗೈನ್, ಡೂ ಇಟ್ ಅಗೈನ್. ಅವನು ನಗಲು ಪ್ರಾರಂಭಿಸಿದ. ಅವನು ಯಾವುದೊಂದು ಜೋಕ್ ಕೇಳಿದ ತಕ್ಷಣ ನಗಾಡೋಕ್ಕೆ ಶುರು ಮಾಡ್ದ ಅಥವಾ ನಗೋಕ್ಕೆ ಪ್ರಾರಂಭ ಮಾಡ್ದ ಅನ್ನುವ ಅರ್ಥದ ವಾಕ್ಯ ಇದು. ಹಿ ಬಿಗ್ಯಾನ್ ಟು ಲಾಫ್, ಹಿ ಬಿಗ್ಯಾನ್ ಟು ಲಾಫ್. ನಾನು ಯೋಚಿಸಲು ಪ್ರಾರಂಭಿಸಿದೆ. ಇದು ಕೊನೆಯ ವಾಕ್ಯ. ನಾನು ಯೋಚಿಸಲು ಪ್ರಾರಂಭಿಸಿದೆ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಇಂಗ್ಲೀಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ಜೈ ಹಿಂದ್.